ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬಿಗಿನರ್ ಆಗಿ ನೀವು ಹೇರ್ ಕಟ್ನ ಮಾಡ್ತಿದ್ದೀರಾ ಅನ್ನೋ ಹಾಗಿದ್ರೆ ಅವ್ರಿಗೆ ಒಂದು ವಂಡರ್ಫುಲ್ ಆದ ವಿಡಿಯೋ ತೊಗೊಂಬಂದೀನಿ. ಅದೇನಪ್ಪ ಅಂದರೆ ಸ್ಟೆಪ್ ಹೇರ್ ಕಟ್ನ ಹೇಗೆ ಮಾಡೋದು ಅನ್ನೋದನ್ನು ಈಸಿ ಮೆಥಡಲ್ಲಿ ಹೇಗೆಲ್ಲ ಮಾಡ್ಬೋದು ಅನ್ನೋದನ್ನು ಇಲ್ಲಿ ತೋರಿಸ್ಕೊಡ್ತಿದ್ದೀನಿ. ಸೊ ಇದೇ ಮೊದಲು ನೀವು ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ದೀರ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಚಾನಲಲ್ಲಿ ಬಂದು ಫ್ರೀ ಬ್ಯೂಟಿಷಿಯನ್ ಕ್ಲಾಸ್ ನಡೀತಿದೆ. ಸೊ ಇದರಲ್ಲಿ ನಿಮಗೆ ಮೇಕಪ್ಗೆ ಸಂಬಂಧಪಟ್ಟಿದ್ದು ಅಥವಾ ಸ್ಕಿನ್ನಿಗೆ ಸಂಬಂಧಪಟ್ಟಿದ್ದು ಅದ್ರ ಬಗ್ಗೆ ನೀವು ಸ್ವಲ್ಪ ನಾಲೆಜ್ನ ತಿಳ್ಕೊಬೋದು. ಮೊದಲಿಗೆ ಇಲ್ಲಿ ನಾನು ಅವರ ಹೇರ್ನ ಎಲ್ಲ ವೆಟ್ ಮಾಡ್ಕೊತಿದ್ದೀನಿ. ಫಸ್ಟಿಗೆ ಅವ್ರನ್ನ ಕೇಳ್ತಿದ್ದೀನಿ, ನಿಮಗೆ ಎಲ್ಲಿ ಎಷ್ಟು ಕಟ್ ಮಾಡಲಿ, ಎಷ್ಟು ಹೇರ್ ಬೇಡ ಅಂತ. ಅವ್ರದ್ದು ಕೆಳಗಡೆ ಬಂದು ತುಂಬ ತೆಳ್ಳಗಿರೋದ್ರಿಂದ ನಾನು ಬೇಡದೇ ಇರೋಷ್ಟು ಕೂದಲನ್ನ ಸ್ಟ್ರೈಟ್ ಕಟ್ ಮಾಡಿ ನೆಕ್ಸ್ಟ್ ಒಂದು ಯು ಕಟ್ನ ಕೊಡೋಣ ಅನ್ನೋದಕ್ಕೆ ನಾನು ಅವ್ರ ಭುಜದ ಹತ್ರ ನಾನು ತೊಗೊಂಡ್ಬಂದು ಮತ್ತು ಸ್ಟ್ರೈಟ್ ಕಟ್ನ ಮಾಡ್ಕೊತಿದ್ದೀನಿ. ಫ್ರಂಟಲ್ಲಿರೋದು ಮತ್ತು ಹಿಂದೆಗಡೆ ಇರೋದನ್ನು ಟೂ ಪಾರ್ಟಿಷನ್ ಮಾಡಿಕೊಂಡು ಅದನ್ನು ಈಕ್ವಲಾಗಿ 2 ಪಾರ್ಟಿಷನ್ ನೋಡಿ ಈ ಥರ ಫುಲ್ ಸ್ಟ್ರೈಟಾಗಿ ಇಟ್ಕೊಂಡು ಕಟ್ ಮಾಡ್ತಿದ್ದೀನಿ. ನೀವು ಕಟ್ ಮಾಡುವಾಗ ಒಂದು ಶಾರ್ಪ್ ಲೈನ್ ಬರಬೇಕು. ಸೊ ಆ ಥರ ನೀಟಾಗಿ ಕಟ್ ಮಾಡಿ ಮತ್ತೊಮ್ಮೆ ಬಾಚ್ಕೊಂಡು ಮಾಡ್ಬೋದು. ಸೊ ಇವಾಗ ನಾನು 2 ಸೈಡ್ ತೊಗೊಂಡು ಕಟ್ ಮಾಡಿದ್ಮೇಲೆ ಒಂದು ಯು ಕ್ರಿಯೇಟ್ ಆಗಿದೆ, ಯು ಶೇಪು. ಸೊ ಇವಾಗ ನಾನು ಎಕ್ಸ್ಟ್ರಾಸ್ ಮತ್ತೊಮ್ಮೆ ಬಾಚಿಕೊಂಡು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾಸ್ನ ಕೊಡ್ತಿದ್ದೀನಿ. ನಾನು ನೋಡಿ ಈ ಥರ ಲೈಟಾಗಿ ಟ್ರಿಮ್ ಮಾಡ್ತಿದ್ದೀನಿ. ಇವಾಗ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡ್ರು ನಿಮಗೆ ಗೊತ್ತಾಗಿಲ್ಲ ಅನ್ನೋ ಆಗಿದ್ರೆ ಆ ಕಡೆ ಕಿವಿ ಮತ್ತು ಈ ಕಡೆ ಕಿವಿ ಹತ್ರ ಇರೋ ಒಂದು ಸ್ವಲ್ಪ ಕೂದಲನ್ನ ತೊಗೊಂಡು ಈಕ್ವಲಾಗಿ ಕಟ್ ಮಾಡಿದ್ರೆ ನಿಮಗೆ ಒಂದು ಶೋಲ್ಡರ್ ಲೆವೆಲಿಂದ ಅಥವಾ ಅದ್ರ ಕೆಳಗಡೆಯಿಂದ ಕಟ್ ಮಾಡೋದು ಆಗಿದ್ದರೆ ನಿಮಗೊಂದು ಸ್ಟಾರ್ಟಿಂಗ್ ಅಂದರೆ 2 ಕಡೆ ಸಮ ಇರೋ ಥರ ನಿಮಗೆ ಒಂದು ಲೈನ್ ಸಿಗುತ್ತೆ. ಸೊ ಹಾಗಾಗಿ ಈ ಮೆಥಡು. ಸೊ ಇವಾಗ ಆಯಿತು. ಇವಾಗ ನಾನು ಸ್ಟೆಪ್ನ ಕೊಡ್ತೀನಿ. ಸೊ ಸ್ಟೆಪ್ ಹೇಗೆಲ್ಲ ಕೊಡ್ಬೋದು ಅಂತ ತೋರಿಸ್ತೀನಿ ನೋಡಿ. ಹೇರ್ ಕಟ್ಟಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಸೊ ಹಾಗಾಗಿ ನೀವು ಈ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿದ್ರೆ ನಿಮಗೆ ಡೀಟೇಲಾಗಿ ಅರ್ಥ ಆಗುತ್ತೆ. ನೀವು ಸ್ವಲ್ಪ ಮಧ್ಯದಲ್ಲಿ ಬಿಟ್ಟು ಮಾಡೋದು ಈ ಥರ ಎಲ್ಲ ಮಾಡಿದ್ರೆ ಇದರಲ್ಲಿ ಕೆಲವೊಂದು ಸೈಡು ಮತ್ತು ಕೆಲವೊಂದು ಪರ್ಟಿಕ್ಯುಲರ್ ಜಾಗ ಇರುತ್ತಲ್ವ, ಮೀನ್ಸ್ ಮೇಲ್ಗಡೆ ಆಗಲಿ ಅಥವಾ ಸ್ಟೆಪ್ನ ತುಂಬ ಕೊಡುವಾಗ ಕಟ್ ಮಾಡೋದಿರುತ್ತಲ್ಲ, ನೀವು ಅವಾಗ ಏನಾದ್ರು ಸ್ಕಿಪ್ ಮಾಡಿದ್ರಿ ವಿಡಿಯೋನ ಅಂದರೆ ನಿಮಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಹೇಳ್ತಿದ್ದೀನಿ. ಸೊ ನೋಡಿ ಇವಾಗ ಒಂದು ಸ್ಟೆಪ್ ಕಾಣಿಸ್ತಿದೆ. ಸೊ ನೆಕ್ಸ್ಟು ಇನ್ನೊಂದು ಲೇಯರ್ ತೊಗೊತಿದ್ದೀನಿ. ಇದರ ಡೀಟೇಲ್ ತೋರಿಸ್ತೀನಿ. ಅಂದರೆ ಒಂದು ಮೀಡಿಯಮ್ ಸ್ಟೆಪ್ ಬೇಕಂದರೆ ಹೇಗೆ ಕಟ್ ಮಾಡ್ಬೋದು ಅಥವಾ ಮಲ್ಟಿ ಸ್ಟೆಪ್ ಬೇಕಂದರೆ ಹೇಗೆ ಕಟ್ ಮಾಡ್ಬೋದು. ಸೊ 2 in 1 ಎರಡನ್ನೂ ನಾನು ಇದರಲ್ಲಿ ತೋರಿಸಿದ್ದೀನಿ. ಸೊ ಇದನ್ನು ನೀವು ನಿಧಾನಕ್ಕೆ ನೋಡಿಕೊಂಡು ನೋಟ್ ಮಾಡ್ಕೊಬೇಕಾಗತ್ತೆ. ಸೊ ಇದನ್ನು ನೀವು ನೋಟ್ ಮಾಡಿಕೊಂಡ್ರೆ ಅಂದರೆ ನಿಮ್ಗೆ ಆಲ್ಮೋಸ್ಟು ಹೇರ್ ಕಟ್ ಮಾಡೋದನ್ನು ನೀವು ಈಸಿಯಾಗಿ ಕಲಿಬೋದು.